ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಸೂರ್ಯಾಂಶು ವಶದಲ್ಲಿ ಬಂಗಾರಿ ಇದ್ದಾನೆ ಅಂತ ಹೇಳ್ದಿಯಲ್ಲ, ಹಾಗಾದ್ರೆ ಸೂರ್ಯಾಂಶು ಕಣ್ತಪ್ಸಿ ಜಾಜಿನ ಹೇಗೆ ಕರ್ಕೊಂಡು ಬಂದೆ? ಯಾರು ನಮ್ಮ ವಶೀಕರಣಕ್ಕೆ ಅಡ್ಡಿಪಡಿಸಿದ್ದು? ಜಾಜಿ ಒಳಗಿನ ಪ್ರಭೆ ನಮ್ಮನ್ನ ಅಡ್ಡಿಪಡಿಸ್ತಿತ್ತು ಅನ್ಸತ್ತೆ ಗುರುಗಳೇ. ಹೌದು ಗುರುಗಳೇ, ಇದು ಆ ಚಂದ್ರಧರಂದೇ ಕೆಲಸ. ಇದೇನೋ ಬಂಗಾರಿ, ಇಷ್ಟೊಂದು ಹೂಗಳು ಏನಕ್ಕೆ ತರಿಸಿರ್ಬೋದು ಇದನ್ನ? ವಿರೂಪಾಕ್ಷ ಶಾಸ್ತ್ರಿಗಳು ದೇವಸ್ಥಾನದಲ್ಲಿರೋ ಅಮ್ಮನವ್ರ ಪೂಜೆಗೆ ಮಾತ್ರ ಬಂಡಿಗಟ್ಲೆ ಹೂ ತರಿಸ್ತಾರೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಅವ್ರ ಮನೇಲಿ ನಡೆಯೋ ಪೂಜೆಗೂ ಇಷ್ಟೊಂದು ಹೂ ತರಿಸಿದಾರಲ್ಲೋ. ಅಮ್ಮನವ್ರ ವಿಷಯದಲ್ಲಿ ಅವ್ರು ಬಹಳ ಶಿಸ್ತು. ಹೋಮ ಹವನ ಪೂಜೆ ಅಂತ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅನ್ಸುತ್ತೆ ಈ ಊರ್ನವರು ಅವ್ರನ್ನ ನಡೆದಾಡೋ ಅಮ್ಮನವ್ರು ಅಂತ ಕರೆಯೋದು. ನೀನು ಒಪ್ತೀಯ ಮಾತನ್ನ? ನಿಂಗೆ ಅವ್ರು ಮಾಡಿರೋ ಅನ್ಯಾಯನ ಮರ್ತ್ಬಿಟ್ಯಾ? ನನಗೆ ಮಾಡಿರೋದಾ? ನನಗೊಬ್ಳಿಗೇನಾ? ಅವರಿಂದ ನಮಗೆ ಅನ್ಯಾಯ ಆಗಿದೆ, ನಮ್ಮಿಬ್ರಿಗೂ ಅನ್ಯಾಯ ಆಗಿದೆ. ಆದರೆ ಅವ್ರು ಎಷ್ಟೇ ಹೊರಟಿರ್ಬೋದು, ಬೀದಿ ಪಾಲಾಗಿದ್ದು ನಮಗೆ ಈ ಸಮಯದಲ್ಲಿ ಆಶ್ರಯ ಕೊಟ್ರಲ್ಲ, ಅದಕ್ಕಿಂತ ದೊಡ್ಡದೇನಿದೆ? ಕಷ್ಟ ಕಾಲದಲ್ಲಿ ಸಹಾಯ ಮಾಡಿರೋರನ್ನ ದೈವಾಂಶ ಸಂಭೂತರು, ನಡೆದಾಡೋ ಅಮ್ಮನವರು ಅನ್ನೋದ್ರಲ್ಲಿ ತಪ್ಪಿಲ್ಲ ಬಿಡು. ನಿನಗೆ ಮೊದಲಿಂದನೂ ಅವ್ರು ಕಂಡ್ರೆ ಆಗಲ್ಲ, ಅದಕ್ಕೆ ಹೀಗೆ ಆಡ್ತೀಯ ಅಷ್ಟೆ. ಅವ್ರ ಮೇಲಿನ ಹಠ ಬಿಡೋ. ಎಷ್ಟಾದರೂ ಅವ್ರು ದೊಡ್ಡವ್ರಲ್ವೇನೋ, ಚಿಕ್ಕವರಾಗಿ ನಾವೇ ಸುಧಾರಿಸ್ಕೊಂಡು ಹೋಗಬೇಕು. ಏನೇ ಆಗಲಿ, ಇವತ್ತು ಶಾಸ್ತ್ರಿಗಳ ಮನೆ ಪೂಜೆ ನೋಡೋ ಭಾಗ್ಯ ನಮಗೆ ಸಿಗ್ತಿದ್ಯಲ್ಲ, ಅದೇ ನಮ್ಮ ಪುಣ್ಯ. ಪೂಜೆನಾ? ಇಷ್ಟೊಂದು ಹೂನ ಪೂಜೆಗಲ್ದೆ ಇನ್ಯಾಕೋ ತರಿಸಿರ್ತಾರೆ? ಅದು ಸರಿ, ಈ ಹೊಸ ಅಂಗಿ ಯಾರೋ ಕೊಟ್ರು? ಇದನ್ನ ವೈಜಯಂತಿ ಅಮ್ಮ ಕೊಟ್ರು. ಪಾಪ, ಎಷ್ಟು ಒಳ್ಳೆಯವ್ರಲ್ವಾ ಅವರು. ಈಗಷ್ಟೇ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಆ ಹೂವೆಲ್ಲ ಪೂಜೆಗೆ ಅಲ್ವಾ? ಹೂನ ತರಿಸಿರೋದು ಅಮ್ಮನವ್ರ ಪೂಜೆಗಲ್ಲ. ಪೂಜೆಗಲ್ವಾ? ಮತ್ತ್ಯಾಕೆ? ಇನ್ನು ಶ್ರೀಚಕ್ರ ನನ್ನ ಪಾಲಿಗೆ ಖಚಿತ. ವಿರೂಪಾಕ್ಷ, ನೀನು ಗೆದ್ದೆ. ಅಮ್ಮನೋರು ವಿರುದ್ಧದ ನಿನ್ನ ಹೋರಾಟದಲ್ಲಿ ಜಯ ನಿನ್ನ ಪಾಲಿಗಾಯ್ತು. ಜಯ ನಿನ್ನ ಪಾಲಿಗಾಯ್ತು. ಹತ್ತನೇ ಹುಣ್ಣಿಮೆಗೆ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ. ಇನ್ನು ಈ ಚಕ್ರಾಪುರಿಗೆ ನಾರೇ ಚಕ್ರಾಧಿಪತಿ.
ಶ್ರೀಚಕ್ರ ಜನನಕ್ಕೆ ಭರದಿಂದ ಸಿದ್ಧತೆ ನಡೀತಿರೋ ಹಾಗಿದೆ. ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ ಅಂದ್ರೆ ಸುಲಭದ ಮಾತಲ್ಲ ವೈಜಯಂತಿ. ಅಮ್ಮನವ್ರ ಪೂಜೆಗೇನೆ ಏನೇನೆಲ್ಲ ಮಾಡ್ತೀನಿ. ಅಂಥದಲ್ಲಿ ನನ್ನ ಜನ್ಮ ಜನ್ಮಾಂತರದ ಕನಸು ನನಸಾಗೋ ಈ ದಿನಕ್ಕೆ ಇಷ್ಟು ಮಾಡ್ತಿದ್ರೆ ಹೇಗೆ? ಸಂಭ್ರಮದಲ್ಲಿ ನನಗೆ ಕೊಟ್ಟ ಮಾತು ಮರಿದಿದ್ರೆ ಸಾಕು. ಮರೆಯೋದು ನಾನ ಈ ವಿರೂಪಾಕ್ಷ ಶಾಸ್ತ್ರಿ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋನಲ್ಲ ವೈಜಯಂತಿ. ವಿರೂಪಾಕ್ಷ ಶಾಸ್ತ್ರಿ ನೀನು ಕೇಳಿದ್ದಾದ್ರೆ ಏನು? ಧರ್ಮಾಧಿಕಾರಿ ಪಟ್ಟ ತಗೋ, ನಾನು ಬಿಟ್ಟುಕೊಡ್ತೀನಿ. ಶ್ರೀಚಕ್ರ ನನಗೆ, ಧರ್ಮಾಧಿಕಾರಿ ಪಟ್ಟ ನಿನಗೆ. ಅಷ್ಟು ನೆನಪಿದ್ರೆ ಸಾಕು. ಮರೆಯೋ ಮಾತೇ ಇಲ್ಲ ವೈಜಯಂತಿ. ಮರೆತ್ರೆ ಹೇಗೆ ನೆನಪು ಮಾಡೋದು ಅಂತನೂ ನನಗೆ ಗೊತ್ತು. ಇವತ್ತು ಇಂತಹ ಕಟ್ಟು ಮಾತುಗಳು ಬೇಕಾ ವೈಜಯಂತಿ? ಸ್ವಲ್ಪ ಮೃದುವಾಗಿ ಮಾತಾಡಬಾರ್ದು. ಇವತ್ತು ನಾನು ಆನಂದವಾಗಿದ್ದೀನಿ. ಇಂಥ ಸಂಭ್ರಮದ ಸಮಯದಲ್ಲಿ ಹಾಲಿಗೆ ಹುಳಿ ಹಿಂದಕ್ಕೆ ಹೋಗಬೇಡ. ನನ್ನ ಬದುಕಿಗೆ ವಿಷ ಹಿಂಡ್ದವ್ ನೀನು. ನಿನ್ನ ಹತ್ರ ಇದಕ್ಕಿಂತ ಮೃದುವಾಗಿ ಮಾತಾಡೋದಕ್ಕೆ ನಂಗೆ ಬರೋದಿಲ್ಲ. ಇಂಥ ಸಮಯದಲ್ಲಿ ಹಳೆಯ ಕಥೆಗಳನ್ನೆಲ್ಲ ಹೇಳಿ ನನ್ನ ಕೊಲ್ಲಬೇಡ ವೈಜಯಂತಿ. ನಮ್ಮಿಬ್ಬರ ಆಕಾಂಕ್ಷೆಗಳು ನೆರವೇರೋದಕ್ಕೆ ವೇದಿಕೆ ಸಜ್ಜಾಗಿದೆ. ಇಂಥ ಸಮಯದಲ್ಲಿ ಇಂಥ ಮಾತುಗಳಾಡಬಾರ್ದು. ನಾವಿಬ್ಬರು ಒಂದಾಗಿರಬೇಕು. ನಾನು ಮಾತು ಮುರಿಯಲ್ಲ, ನನ್ನ ನಂಬು. ಮತ್ತೆ ನಿನ್ನ ನಂಬಿದ್ದೀನಿ ವಿರೂಪಾಕ್ಷ. ಆ ನಂಬಿಕೆ ನಾವು ಉಳಿಸ್ಕೊ. ಅದ್ರ ಬಗ್ಗೆ ಸಂಶಯನೇ ಬೇಡ ವೈಜಯಂತಿ. ಇದು ಬರೀ ಪ್ರಸ್ತ ಅಲ್ಲ, ನನ್ನ ಪಾಲಿನ ಮಹಾಯಾಗ. ಜನ್ಮ ಜನ್ಮಾಂತರಗಳ ನನ್ನ ತಪಸ್ಸು ಕೈಗೂಡುವಂತ ದಿವ್ಯ ಗಳಿಗೆ. ಚಂದ್ರಾದರ ಒಂದು ಸಾರಿ ಜಾಜಿ ಜೊತೆ ಸಂಪರ್ಕ ಬೆಳೆಸಿ ಅವಳ ಗರ್ಭಕ್ಕೆ ಕಾರಣವಾಗುತ್ತೆ. ಆಗ ಶ್ರೀಚಕ್ರ ನನ್ನ ಕೈವಶವಾಗುತ್ತೆ. ಶ್ರೀಚಕ್ರ ಸ್ವರೂಪಿ ಮಗು ನಂದಾಗುತ್ತೆ, ನನ್ನ ವಂಶದ ಕೂಸಾಗುತ್ತೆ. ಆಮೇಲೆ ಶ್ರೀಚಕ್ರದ ಮೇಲಿನ ಸರ್ವಾಧಿಕಾರ ನಂದಾಗುತ್ತೆ. ಬಂಗಾರಿ, ಅವ್ರು ಹೇಳಿದ ಮಾತು ಕೇಳಿದ್ಯಾ? ಆ ಹೂವು ಪೂಜೆಗಲ್ವಂತೆ. ಮತ್ಯಾಕಿರ್ಬೋದು? ನಿಂಗೆ ಇದನ್ನೆಲ್ಲ ಹೇಳಿದ್ದು ವಿರೂಪಾಕ್ಷ ಶಾಸ್ತ್ರಿಗಳ ತಂಗಿ ವೈಜಯಂತಿ ಅವರಲ್ವಾ? ಅವ್ರ ಹತ್ರ ಕೇಳೋದ್ಬಿಟ್ಟು ನನ್ನ ಹತ್ರ ಕೇಳಿದ್ರೆ? ಅವ್ರನ್ನ ಕೇಳಿದ್ದಕ್ಕೆ ಅವ್ರೇನೂ ಹೇಳಿಲ್ವಲ್ಲ. ಅವ್ರ ಮನೆ ಕೆಲಸ 1000 ಇರಬಹುದು, ಅದಕ್ಕೆ ಈ ಹೂ ತರಿಸಿರ್ಬಹುದು. ಪೂಜೆನೋ ಮತ್ತೊಂದು, ಅದಕ್ಕೆಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯಾ? ಆದ್ರೂ ಏನಾದರೂ ಇಲ್ಲಿ ಏನು ಎತ್ತಂತ ನನಗೂ ಗೊತ್ತಿಲ್ಲ. ಇಲ್ಲಿ ಏನೇ ನಡೆದ್ರು ನಮ್ಮ ಒಳ್ಳೇದಕ್ಕೆ ನಡೆಯುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋ.
ಯಾರ್ದೋ ಪ್ರಸ್ತುತ ತಯಾರಿ ನಡೀತಿರೋ ಹಾಗಿದೆಯಲ್ಲ. ಯಾರು ಪ್ರಸ್ತಾ ಇರ್ಬೋದು? ಆ ಶಾಸ್ತ್ರಗಳ ಮಗ ಚಂದ್ರಧರ್ನಿಗೆ ಇನ್ನೂ ಮದುವೆನೇ ಆಗಿಲ್ಲ. ಯಾರ ಪ್ರಸ್ತಕ್ಕಿದೆಲ್ಲ ಸಿದ್ಧತೆ? ಈ ಶಾಸ್ತ್ರಗಳು ಏನೋ ಸಂಚು ನಡೆಸ್ತಿದ್ದಾರೆ. ಏನಿರ್ಬೋದು? ಏನಿದ್ರು ಮರ್ಮ? ಶಾಸ್ತ್ರಿಗಳೇ, ಏನು ಮಚ್ಚಾಜಿ? ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೋದಾ? ಪ್ರಶ್ನೆ ಏನದು? ಕೇಳಮ್ಮ. ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ಕೇಳ್ತೀನಿ. ಛೆ, ನಾನು ತಪ್ಪು ತಿಳ್ಕೊಳ್ಳೋದ? ನೀನು ನಮ್ಮನೆಗೆ ಬಂದಮೇಲೆ ನಮ್ಮನೆ ಮಗಳೇ, ಕೇಳೋದೇನು ಅಂತ. ನಿಮ್ಮ ಮನೇಲಿ ಏನಾದರೂ ಕಾರ್ಯಕ್ರಮನ? ಬುಟ್ಟಿಗಟ್ಲೆ ಹೂ ತಂದಿಡ್ತಿದಾರಲ್ಲ. ನೋಡು ಮಗು, ನೀನು ನನ್ನ ಮಗಳ ಸಮಾನ. ನಿನ್ನಂತ ಒಳ್ಳೆ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬರಬೇಕು ಅಂತ ನಾನು ಬಯಸಿದ್ದು ನಿಜಾನೇ. ಆದ್ರೆ ಏನ್ ಮಾಡೋದು, ಮನುಷ್ಯ ನೆನೆಸಿದ್ದೆಲ್ಲ ಯಾವುದು ನಡೆಯೋದಿಲ್ವಲ್ಲ. ಏನು ಆ ಅಮ್ಮನವ್ರ ಕೃಪೆ. ನಿನಗೂ ಅವನಿಗೂ ಪಾಣಿಗ್ರಹಣ ಆಗೋಯ್ತು. ಇಂಥ ಸಮಯದಲ್ಲಿ ಹಿರಿಯರಾಗಿ ನಾವು ದ್ವೇಷ ಸಾಧಿಸಬಾರ್ದು. ನೀವು ಚೆನ್ನಾಗಿರ್ಲಿ, ನಿಮಗೆ ಶುಭವಾಗಲಿ, ನಿಮಗೆ ಸಂತೋಷವಾಗಲಿ ಅಂತ ಹೇಳಿ ನಾವು ಹಾರೈಸಬೇಕು. ಏನು ಮಾಡೋದು, ಇದನ್ನ ಅರ್ಥ ಮಾಡಿಕೊಳ್ಬೇಕಾದವರೇ ಅರ್ಥ ಮಾಡಿಕೊಳ್ಳದೆ ನಿನ್ನನ್ನು ಹೊರಗಡೆ ಹಾಕಿದ್ದಾರೆ. ಹಸಿ ಮೈ, ಏನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗೋದು. ಶಂಕರ್ ಶಾಸ್ತ್ರಿಗಳು ಬರಲಿ, ಅವ್ರ ಹತ್ರ ನಾನು ಮಾತಾಡ್ತೀನಿ, ಒಂದು ವ್ಯವಸ್ಥೆ ಮಾಡ್ತೀನಿ. ಅಲ್ಲಿವರೆಗೂ ನೀನು ನಿಶ್ಚಿಂತೆಯಿಂದ ಇಲ್ಲಿರಬಹುದು. ನೀವಿಷ್ಟು ಒಳ್ಳೆಯವರು ಅಂತ ನಂಗೆ ಗೊತ್ತೇ ಇರಲಿಲ್ಲ ಶಾಸ್ತ್ರಿಗಳೇ. ಯಾರೂ ಇಲ್ದವ್ರಿಗೆ ಆ ದೇವರೇ ದಿಕ್ಕಾಗ್ತಾನೆ ಅಂತ ಹೇಳ್ತಾರೆ. ಈಗ ನಂಗೂ ಬಂಗಾರಿಗೂ ನೀವೇ ದೇವರಾಗಿ ದಿಕ್ಕಾಗಿದ್ದೀರ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅದೆಲ್ಲ ಬಿಡಮ್ಮ, ನೀನು ನಮ್ಮೋರ ಮಗಳು, ಅಮ್ಮನವರ ಮಹಾನ್ ಭಕ್ತೆ. ಅಷ್ಟು ದೊಡ್ಡ ಮಾತುಗಳನ್ನ ನೀನು ಆಡಬಾರ್ದಮ್ಮ. ನೀನ್ ನಂಬಿದ ಅಮ್ಮನವರೇ ನನ್ನಿಂದ ಈ ಕೆಲಸ ಯಾಕೆ ಮಾಡಿಸ್ತಾ ಇರಬಾರ್ದು? ನಾನು ಅಮ್ಮನವರ ಮಹಾನ್ ಸೇವಕ, ನೀನು ಮಹಾನ್ ಭಕ್ತೆ. ಭಕ್ತರು ಭಕ್ತರಿಗಲ್ಲದೆ ಇನ್ಯಾರಿಗೆ ಸಹಾಯ ಮಾಡೋದಕ್ಕಾಗುತ್ತೆ? ಎಲ್ಲ ಅಮ್ಮನವ್ರ ಇಚ್ಛೆ, ಅವಳಂತಲೇ ನಡೆಯೋದು. ನಡೀಲಿ. ಅಮ್ಮನವ್ರ ಅಪ್ಪಣೆ ಇಲ್ಲದೆ ಈ ಜಗತ್ತಲ್ಲಿ ಏನು ನಡೆಯುತ್ತೆ ಹೇಳಿ? ಎಲ್ಲ ಅವಳದೇ ಸಂಕಲ್ಪ. ಶಾಸ್ತ್ರಿಗಳೇ, ನನ್ನ ಪ್ರಶ್ನೆಗೆ ನೀವು ಉತ್ತರನೇ ಕೊಡಲಿಲ್ಲ. ನಾನೇನಾದರೂ ಕೇಳಬಾರ್ದು ಪ್ರಶ್ನೆ ಕೇಳಿದ್ನಾ? ಅಯ್ಯೋ ಇಲ್ಲಮ್ಮ ಚಾಚಿ, ನೀನಂತ ಪ್ರಶ್ನೆ ಯಾವುದನ್ನು ಕೇಳಿಲ್ಲ. ಮತ್ತೆ ಏನಿವತ್ತು ಇಷ್ಟೊಂದು ವಿಶೇಷ, ಇಷ್ಟೊಂದು ಸಂಭ್ರಮ ಸಡಗರ ನಡೀತಿದೆಯಲ್ಲ? ಜಾಜಿ, ನಿನಗೆ ಗೊತ್ತಲ್ಲ, ಶಂಕರ್ ಶಾಸ್ತ್ರಿಗಳು ನಾನು ಬಹಳ ಆತ್ಮೀಯರು. ಅವರು ನನಗೊಂದು ಸೂಚನೆ ಕೊಟ್ಟು ಹೋಗಿದ್ದಾರೆ. ಅದ್ರ ಪ್ರಕಾರ ಇವತ್ತು ನಮ್ಮಲ್ಲಿ ವಿಶೇಷ ನಡೀತಾ ಇದೆ. ಅದ್ರ ಪ್ರಕಾರ ನಾನು ಅದನ್ನೆಲ್ಲ ನಡೆಸ್ಕೊಡೋದಕ್ಕೋಸ್ಕರ ಓಡಾಡ್ತಾ ಇದ್ದೀನಿ. ಸ್ವಲ್ಪ ತಡಿ.
ನಿನಗೆ ಗೊತ್ತಾಗುತ್ತೆ. ಏನು ಶಂಕರಜ್ಜ ಸಿಕ್ಕಿದ್ರಾ? ಏನ್ ಸೂಚನೆ ಕೊಟ್ರು? ಎಲ್ಲಿ ಸಿಕ್ಕಿದ್ರು? ಯಾವಾಗ ಸಿಕ್ಕಿದ್ರು? ಅವ್ರ ಮನೇಲಿ ಇರ್ಲಿಲ್ಲ, ಎಲ್ಲೋ ಹೋಗಿದ್ರು. ಆ ಸಮಯ ನೋಡ್ಕೊಂಡೆ ಅಜ್ಜಿ ನಮ್ಮನ್ನು ಹೊರಗೆ ಹಾಕಿದ್ದು. ರಾಜಲಕ್ಷ್ಮಿ ಅವ್ರು ಹೀಗೆ ಮಾಡ್ತಾರೆ ಅಂತ ಶಂಕರ್ ಶಾಸ್ತ್ರಿಗಳಿಗೆ ಮೊದಲೇ ಗೊತ್ತಿತ್ತಮ್ಮ ಜಾಜಿ. ಅದಕ್ಕೆ ಅವ್ರು ಇಲ್ಲಿಗೆ ಬಂದು ನನ್ನ ಹತ್ರ ಮಾತಾಡ್ಕೊಂಡು ಹೋಗಿದ್ದಾರೆ. ಇನ್ನು 2 ದಿವಸ ಬಂದು ಬಿಡ್ತಾರೆ. ಅಷ್ಟರಲ್ಲಿ ಅವ್ರು ಹೇಳಿದ ಕೆಲಸನ ನಾನು ಮಾಡಿರ್ತೀನಿ. ಆಗಬಹುದಲ್ವಾ? ಶಂಕರಜ್ಜ ನಿಮ್ಮ ಹತ್ರ ಏನ್ ಮಾಡ್ಬೇಕು ಅಂತ ಹೇಳಿದ್ರು? ಹೇಳ್ತೀನಿ, ನಿನಗೆ ಗೊತ್ತಾಗುತ್ತೆ. ಶಕ್ರೆ ನಿಂತ್ಕೊಳ್ಳಯ್ಯ. ಶಕ್ರೆ ನಿಂತ್ಕೊಳ್ಳಯ್ಯ. ಏನೇ ಇಷ್ಟು ಬಿರ್ಸಾಗಿ ಹೋಗ್ತಾ ಇದೀಯಾ? ಈ ಕತ್ತಲ್ಲಿ ಏನು ಕಾಣಲ್ಲ ಬೇರೆ. ನಿನಗೆ ನನ್ನ ಸಂಕಟ ಅರ್ಥ ಆಗ್ತಿಲ್ಲ. ಇಷ್ಟೊತ್ತಾಗಿದೆ, ಮಕ್ಕಳು ಎಲ್ಲಿದ್ದಾರೋ ಏನ್ ಕತೆನೋ? ಮಕ್ಕಳ ಅಯ್ಯೋ ನಿನ್ನ ಪೆದ್ದ ಮುಂಡ್ಯದೆ. ಅವರಿಬ್ರು ದೊಡ್ಡವರಾಗಿದ್ದಾರೆ. ಅದಕ್ಕೆ ಅವರಿಬ್ರೇ ಹೋಗಿ ಮದುವೆ ಮಾಡ್ಕೊಂಡಿದ್ದು, ಈಗ ಮನೆ ಬಿಟ್ಟು ಓಡೋಗಿದ್ದು. ಇದು ಮಕ್ಕಳು ಮಾಡೋ ಕೆಲ್ಸನಾ? ಅಲ್ಲ ಕಣೋ, ಬುದ್ಧಿ ಇಲ್ದೇ ಇರೋರ ತರ ಅವ್ರಿಬ್ರು ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಅವಾಗೆಲ್ಲೋಗಿತ್ತು ನಿಮ್ ಬುದ್ಧಿ? ಈಗ ಸರಿ ರಾತ್ರಿಲಿ ಇಲ್ಲಿ ಹುಡುಕ್ಬಿಟ್ರೆ ಸಿಕ್ಬಿಡ್ತಾರ ಅವರು? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವೇನೋ? ನಿಮ್ಮ ಅಮ್ಮಂದು ಒಳ್ಳೆ ಕತೆ, ನೀನು ತಾಯಿಗೆ ತಕ್ಕ ಮಗ, ಸರಿ ಹೋಯ್ತು ಇಬ್ಬರು ಜೋಡಿ. ನೀನು ನನ್ನೇ ಅಂತೀಯಲ್ವ ಜಗ್ಗಿ? ನಿಂಗೆ ಅಮ್ಮನ ಬಗ್ಗೆ ಗೊತ್ತಿಲ್ವಾ? ಅವ್ರು ಹಿಡಿದಿದ್ದೇ ಹಠ. ನೇಣು ಹಾಕೊಳಕ್ ಹೊರಟಿದ್ರು, ಮಚ್ಚನ್ನ ಕುತ್ತಿಗೆಗೆ ಇಟ್ಕೊಂಡು ಕುಯ್ಕೋತೀನಿ ಅಂತ ಹೊರಟಿದ್ರು. ನಾನಾದ್ರೂ ಏನ್ ಮಾಡ್ಬೇಕಿತ್ತು? ಆ ಮುದ್ಕಿಗೋ ಆಗ್ಲೇ ವಯಸ್ಸಾಯ್ತು, 60 ಕರಳು ಮರಳು ಅಂತಾರಲ್ಲ ಹಾಗೆ. ಅಲ್ಲ, ಆ ರಾಜಮಾತೆ ರಾಜಲಕ್ಷ್ಮಿ ಮಾತು ಕಟ್ಕೊಂಡು ನೀನು ಮದುವೆಯಾದ ಹೊಸ ಜೋಡಿನ ಮನೆಯಿಂದ ಆಚೆ ಕಟ್ಟಿದೆಯಲ್ಲ, ಇನ್ನೂ ಹಸಿಮೈ ಬೇರೆ. ಪಾಪ ಎಲ್ಲೋದ್ರೋ ಏನೋ, ಸಿಗುತ್ತಾರೋ ಇಲ್ವೋ? ಜಗ್ಗಿ, ಹೀಗೆಲ್ಲ ಮಾತಾಡಿ ನನ್ನ ಮತ್ತಷ್ಟು ಗಾಬರಿ ಪಡಿಸ್ಬೇಡ್ವೋ? ಮೊದಲೇ ಕಂಗಾಲಾಗಿದ್ದೀನಿ. ಲೇ ಶೇಖರಿ, ನಿನ್ನನ್ನು ಗಾಬರಿ ಪಡಿಸೋದಕ್ಕೆ ಮಾತನ್ನು ಹೇಳ್ತಾ ಇಲ್ಲ ಕಣೋ. ಈಗಿನ ಕಾಲ ಸರಿ ಇಲ್ಲಪ್ಪ. ಆ ಬಂಗಾರಿ ಬೇರೆ ಪೆದ್ದ. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಅಲ್ಲ ಕಣೋ, ಅವರಿಬ್ಬರನ್ನ ಆಚೆ ಕಟ್ಟೋವಾಗ ನೀನಾರು ತಡಿಬೋದಾಗಿತ್ತಲ್ಲ. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಆಚೆ ಕಟ್ಟಿದ್ರಿ, ಅವ್ರನ್ನೆಲ್ಲ ಅನ್ಬೇಕಾಗಿರೋದು ನಿನ್ನ. ಈ ಹುಡ್ಕೋದಂತೆ, ಅದು ಈ ಕತ್ಲಲ್ಲಿ. ಬುದ್ಧಿ ಗಿದ್ದಿ ಇದೆಯೇನೆ ನಿನಗೆ? ತಮಾಷೆ ಮಾಡಿದ್ ಸಾಕು ಜಗ್ಗಿ, ಇವಾಗ್ಲಾದ್ರೂ ಗಂಭೀರವಾಗಿರು. ಏನೋ ಗಂಭೀರವಾಗ? ನೀನು ಮಾಡೋ ಘನಕಾರ್ಯಗಳಿಗೆಲ್ಲ ನಾನ್ ತಲೆ ಕೊಡಬೇಕು. ಏನಂದೆ? ತಲೆ ಕೊಡಬೇಕು ಅಂದೆ. ಹೆತ್ತೋರ್ ಸಂಕಟ ನಿನಗೇನು ಅರ್ಥ ಆಗುತ್ತೆ? ಏನೋ ಹೆತ್ತೊಟ್ಟೆನಾ? ಅವಳೇನ್ ನೀವ್ ಹೆತ್ತ ಮಗಳ? ಸುಂದ್ರಿ ತಾನೆ ನಿಮ್ ನಿಜವಾದ ಮಗಳು. ಅವಳು ಸತ್ತೋದ್ಲು, ಅದೇ ಸಮಯಕ್ಕೆ ಸರಿಯಾಗಿ ಇವಳು ಯಾರ ಸಿಕ್ಕಿದ್ಲು. ಅವಳು ನಮ್ಮ ಮಗಳು ಮಗಳು ಅಂತ ಕರ್ಕೊಂಡ್ಬಂದು ತಲೆ ಮೇಲೆ ಕೂರ್ಸ್ಕೊಂಡ್ರಿ. ಈಗ ಅವಳು ಮದುವೆನೂ ಆಗೋಯ್ತು. ಹೋಗ್ಲಿ, ಮದುವೆ ಆಗಿದ್ದ ಯಾರ ಜೊತೆ? ಅದ್ಯಾವುದೋ ಜಾತಿ ಚಪ್ಪಲಿ ಕಾಯೋ ಬಂಗಾರಿ ಜೊತೆ. ಇದು ನಮ್ಮ ಮನೆತನ ಗೌರವಕ್ಕೆ ಶೋಭೆನೇನೆಯ? ಜಾಜಿ ಬಂಗಾರಿನ ಕಟ್ಕೊಂಡಿದ್ ನೋಡಿ ನಿಮ್ಮಮ್ಮ ನೇಣಾಕೊಳಕ್ ಹೋಗಿದ್ರು. ಅದನ್ನ ನೋಡಿದ್ರೆ ಜಾಜಿ ಮತ್ತೆ ಬಂಗಾರಿ ಮನೆ ಬಿಟ್ಟು ಹೋಗಿದ್ದಾರೆ. ಈಗ ಒಳ್ಳೇದೇ ಆಯ್ತಲ್ಲ. ನೋಡೋ, ನಿನಗೆ ಜಾಜಿ ಮುಖ್ಯನಾ ನಿಮ್ಮಮ್ಮ ಮುಖ್ಯನಾ? ನೋಡೋ, ಜಾಜಿ ಏನಾದ್ರೂ ಮನೇಲಿದ್ರೆ ನಿಮ್ಮಮ್ಮ ಖಂಡಿತವಾಗ್ಲೂ ಜೀವ ಸಹಿತ ಉಳಿಯಲ್ಲ. ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ಜಗ್ಗಿ. ನಮ್ಮಮ್ಮ ಏನು ಅಂತ ನನಗಿಂತ ಚೆನ್ನಾಗಿ ಗೊತ್ತಾ ನಿನ್ಗೆ? ಅವ್ರ ಮಾತು ಹೊರಟಿರ್ಬೋದು, ಆದ್ರೆ ಜಾಜಿ ಬಗ್ಗೆ ಅವ್ರಿಗೂ ಪ್ರೀತಿ ಇದೆ. ಇಲ್ಲದೆ ಇದ್ರೆ ವಿರೂಪಾಕ್ಷ ಶಾಸ್ತ್ರಿಗಳ ಮಗನ ಜೊತೆ ಮದುವೆ ಯಾಕೆ ಅವರೇ ನಿಶ್ಚಯ ಮಾಡ್ತಾ ಇದ್ರು? ನಿಶ್ಚಯಿಸಿದ್ರು. ಆದ್ರೆ ಜಾಜಿ ಮಾಡಿದ್ದೇನೋ, ನಿಮ್ಮಮ್ಮನ ಮಾತಿಗೆ 3 ಕಾಸಿನ ಬೆಲೆ ಕೊಡ್ಲಿಲ್ಲ. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಲೇ ಶೇಖರಿ, ನಿನ್ ತಲೆಯಲ್ಲಿ ಬುದ್ಧಿ ಏನಾದ್ರು ಇದೆಯೇನೋ? ಮೊದಲೇ ಆ ಜಾಜಿ ಅದ್ಯಾವುದೋ ತಾಂಡದಿಂದ ಬಂದವಳು. ಅವಳನ್ನ ಮನೆ ಒಳಗಡೆ ಕರ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡು ಇಷ್ಟೆಲ್ಲ ಬೆರೆಸೋ ಅವಶ್ಯಕತೆ ಇತ್ತೇನೋ? ಈಗ ನೋಡು ಎಂಥ ಪರಿಸ್ಥಿತಿ ತಂದಿದ್ದಾಳೆ. ಯಾವನ್ನ ಕಟ್ಕೊಂಡು ಓಡೋಗಿದ್ದಾಳೆ. ಈಗ ನೋಡು, ನಾವು ಊರು ಕಾಡು ಅಂತೆ ಈ ಸರಿ ರಾತ್ರಿಲಿ ಹುಡ್ಕೊಂಡು ತಿರ್ಗಾಡ್ಬೇಕಾಗಿದೆ. ಜಗ್ಗಿ,